ಕುಂಭರಾಶಿಯ ಯುಗಾದಿ ಭವಿಷ್ಯವನ್ನು ನಾವಿಲ್ಲಿ ನೋಡೋದಾದ್ರೆ, ಕುಂಭರಾಶಿಯವರಿಗೆ ಶನಿ ಉತ್ತಮ ಸ್ಥಾನದಲ್ಲಿದ್ದಾನೆ. ಅಧಿಪತಿಯಾಗಿರುವಂತಹ ಶನಿ ಲಾಭದಾಯಕವಾದಂಥ ಕೆಲಸ ಕಾರ್ಯಗಳನ್ನು ಮಾಡಿಸ್ತಾನೆ. ತಮ್ಮ ಕರ್ಮಕ್ಕೆ ತಕ್ಕಂಥ ಫಲವನ್ನ ಭಗವಂತ ಕೊಡ್ತಾನೆ ಅಂತ ಹೇಳ್ಬೋದು. ಈ ಒಂದು ಸಂವತ್ಸರದಲ್ಲಿ ವೃತ್ತಿಪರ ಕ್ಷೇತ್ರದಲ್ಲಿ ಲಾಭವಿದೆ. ಸ್ವಲ್ಪ ಮಟ್ಟಿನ ಇಳಿಮುಖಗಳಾಗುವಂಥದ್ದು, ಷೇರು ಮಾರುಕಟ್ಟೆಯಲ್ಲಿ ಇಳಿಮುಖಗಳಾಗುವಂಥದ್ದು, ಸಂಪತ್ತಿಗೆ ಹಾನಿಯಾಗುವಂಥದ್ದು, ಆರೋಗ್ಯದ ಹಾನಿಯಾಗುವಂಥದ್ದು ಮತ್ತು ವೃತ್ತಿಪರ ಕ್ಷೇತ್ರದಲ್ಲಿ ಪ್ರಗತಿಕರವಾದಂಥ ಕೆಲಸ ಕಾರ್ಯಗಳು ಉನ್ನತವಾದಂಥ ಸ್ಥಾನಕ್ಕೆ ಬರುವಂಥದ್ದು, ತಮ್ಮ ಒಂದು ಜಾಬ್ ಆಪರ್ಚುನಿಟಿನ ತಾವು ಅಬ್ರಾಡಲ್ಲಿ ತಾವು ತೆಗೆದುಕೊಳ್ಳುವಂಥ ಅವಕಾಶಗಳು ಸಹಿತ ಬರುತ್ತೆ. ಅದು ಲಾಭವನ್ನು ತಂದುಕೊಡುತ್ತೆ. ಆರ್ಥಿಕತೆಯ ಲಾಭವಿದೆ ಮತ್ತು ರೈತರಿಗೆ ಕೆಳಮಟ್ಟಿನ ಕೆಲವೊಂದು ಸಮಸ್ಯೆಗಳು ಕಾಣುವಂಥದ್ದು, ಸ್ವಲ್ಪ ಧಾನ್ಯಗಳಲ್ಲಾಗಿರ್ಬೋದು ಮತ್ತು ವ್ಯಾಪಾರ ಸಮಯದಲ್ಲಾಗಿರ್ಬೋದು ಸಮಸ್ಯೆಗಳಾಗುವಂಥ ಸಾಧ್ಯತೆ ಕಂಡುಬರುತ್ತೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಲಾಭ, ವಿದ್ಯಾರ್ಥಿ ಕ್ಷೇತ್ರದಲ್ಲಿ ಲಾಭ, ಅದರಲ್ಲೂ ವಿದ್ಯಾರ್ಥಿ ಕ್ಷೇತ್ರದ ಸ್ಪರ್ಧಾತ್ಮಕ ಜೀವನ ಯಾವ್ದಾದ್ರು ಒಂದು KS IAS ಯಾವ್ದಾದ್ರು ಒಂದು ಪ್ರಯತ್ನ ಮಾಡ್ತಾ ಇದ್ರೆ ಅದು ಸ್ವಲ್ಪ ಮಟ್ಟಿನ ಲಾಭಗಳಾಗುವಂಥ ಸಾಧ್ಯತೆ. ಸ್ಪರ್ಧಾತ್ಮಕವಾದಂಥ ಪರೀಕ್ಷೆಗಳನ್ನು ತೆಗೆದುಕೊಳ್ಳೋದು ಉತ್ತಮ. ಉದ್ಯೋಗಾಕಾಂಕ್ಷಿಗಳಿಗೆ ಉತ್ತಮವಾದಂಥ ಒಂದು ಉದ್ಯೋಗಗಳು ಈ ಒಂದು ಸಂವತ್ಸರದಲ್ಲಿ ದೊರೆಯುತ್ತೆ. ಅವಿವಾಹಿತರಿಗೆ ವಿವಾಹದ ಒಂದು ಶುಭ ಸೂಚನೆ, ಸ್ವಲ್ಪ ವಿಳಂಬಗಳಾಗುವಂತಹ ಸಾಧ್ಯತೆಗಳು ಸಹಿತ ಕಂಡುಬರುತ್ತೆ. ಆರ್ಥಿಕತೆಯ ಲಾಭಕ್ಕಾಗಿ ಹೆಚ್ಚು ಹೆಚ್ಚು ಪರಿಶ್ರಮವನ್ನು ಪಡ್ಕೊಳ್ಬೇಕಾಗುತ್ತೆ. ಮತ್ತು ಈ ಒಂದು ಸಂವತ್ಸರದಲ್ಲಿ ಸ್ವಲ್ಪ ಸಾಲವನ್ನು ಪಡೆಯುವುದನ್ನು ಕಡಿಮೆ ಮಾಡಿ, ವೃತ್ತಿಪರ ಕ್ಷೇತ್ರದಲ್ಲಿ ಹೆಚ್ಚು ಗಮನವನ್ನು ಕೊಡಿ. ಮತ್ತು ವಿಶೇಷವಾಗಿ ನಾವಿಲ್ಲಿ ಗಮನಿಸೋದೇನಪ್ಪ ಅಂದರೆ, ಈ ಒಂದು ಕುಂಭರಾಶಿಯವ್ರಿಗೆ ಅನ್ವಾಂಟೆಡ್ ಅನ್ಎಕ್ಸ್ಪೆಕ್ಟೆಡ್ ಅವಮಾನಗಳಾಗುವಂಥದ್ದು ಒಂದು ಸ್ತ್ರೀ ಕಡೆಯಿಂದ ಜಾಗೃತಿಯಾಗಿರಿ. ಸ್ತ್ರೀ ಶಾಪಕ್ಕೆ ಗುರಿಯಾಗ್ತೀರಿ, ಜಾಗೃತಿಯಾಗಿರಿ. ತಾವು ವೀರ ಹನುಮನ ಒಂದು ಆರಾಧನೆಯನ್ನು ಮಾಡೋದು ತುಂಬಾನೇ ಉತ್ತಮ. ಮತ್ತು ಈ ಒಂದು ಸಂವತ್ಸರದಲ್ಲಿ ತಾವು ಯಾವ್ದಾದ್ರು ಯೋಜನೆಗಳನ್ನು ಮಾಡಿಕೊಂಡಿದ್ರೆ ಆ ಯೋಜನೆಗಳು ಲಭಿಸುವಂತಹ, ಸಫಲತೆಗಳನ್ನು ಕೊಡುವಂತಹ ಎಲ್ಲ ಒಂದು ಕೆಲಸಗಳು ಆಗ್ತಾ ಹೋಗುತ್ತೆ. ಮತ್ತು ತಾವು ಮಾಡುತ್ತಿರುವಂತಹ ಒಂದು ವಿಶೇಷವಾದಂತಹ ಕಾರ್ಯಗಳಿಗೆ ಲಾಭಗಳನ್ನು ಸಹಿತ ತಾವಿಲ್ಲಿ ಪಡಿತೀರಿ. ಆರ್ಥಿಕ ಲಾಭವಿದೆ. ಸ್ವಲ್ಪ ಗೌಪ್ಯತೆಯನ್ನು ಕಾಪಾಡಿಕೊಳ್ಳೋದು ತುಂಬಾನೇ ಉತ್ತಮವಿದೆ. ಹೊಸ ಕಟ್ಟಡ ನಿರ್ಮಾಣವನ್ನು ಸಹಿತ ಮಾಡುವಂತಹ ಸಾಧ್ಯತೆಗಳು ಸಹಿತ ಕಂಡು ಬರ್ತಾ ಇದೆ. ಮತ್ತು ಯಾರು ಒಂದು ರಿಯಲ್ ಎಸ್ಟೇಟ್ ಏಜೆಂಟ್ಗಳಾಗಿರ್ತೀರ ಅವ್ರಿಗೂ ಸ್ವಲ್ಪ ಮಟ್ಟಿನ ವಿಳಂಬಗಳಾಗುವಂಥದ್ದು, ಬಿಲ್ಡರ್ಸ್ಗಳಿಗೂ ಸಹಿತ ವಿಳಂಬಗಳಾಗುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಅದೃಷ್ಟ ಸಂಖ್ಯೆಯಾಗಿ ತಾವು 4 ಆಯ್ಕೆ ಮಾಡ್ಕೊಳ್ಳಿ. ಅದೃಷ್ಟ ಬಣ್ಣವಾಗಿ ತಾವು ಹಳದಿಯನ್ನು ಆಯ್ಕೆ ಮಾಡ್ಕೊಳ್ಳಿ. ಮತ್ತು ದೇವತೆಯ ಆರಾಧನೆಯಲ್ಲಿ ತಾವು ಹನುಮನ ಒಂದು ಆರಾಧನೆಯನ್ನು ಮಾಡೋದು ತುಂಬಾನೇ ಉತ್ತಮವಾಗಿರುತ್ತೆ ಕುಂಭರಾಶಿಯವರು. ಇದೇ ರೀತಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ರತಿಯೊಂದು ವಿಚಾರಗಳನ್ನ ಬೆಲ್ಲೈಕನ್ ಒತ್ತೋದ್ರ ಮುಖಾಂತರವಾಗಿ ಮೊಬೈಲ್ ನೋಟಿಫಿಕೇಶನ್ ಆಗಿ ತಾವು ತೆಗೆದುಕೊಳ್ಳೋದ್ರಿಂದ ತಮಗೆ ಆಧ್ಯಾತ್ಮಿಕವಾದಂತಹ ಒಂದು ವಿಡಿಯೋಸ್ಗಳು ಸಹಿತ ದೊರೆಯುತ್ತೆ ಅಂತ ಹೇಳ್ತಾ, ನನ್ನ ತಾಯಿ ಜಗನ್ಮಾತೆ ಶ್ರೀ ಕೊಲ್ಲೂರು ಮೂಕಾಂಬಿಕಾ ಪ್ರತಿಯೊಬ್ಬರಿಗೂ ಆರೋಗ್ಯ ಆಯಸ್ಸು ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವಮಂಗಳಾನಿ ಭವಂತು.